ಹಾಯ್ ಹಲೋ ವೆರಿ ಗುಡ್ ಈವ್ನಿಂಗ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ಒಳ್ಳೆ ಪೂಜೆ ಆಯಿತು. ಟೈಮ್ ಬಂದ್ಬಿಟ್ಟು 5:15 ಆಗಿದೆ. ಸೊ ಇವಾಗ ನಾನು ಸ್ವಲ್ಪ ಕೂದಲನ್ನ ಆರಿಸ್ಕೊಳ್ಳೋಣ, ಹೊರಗಡೆ ಅಂತ ಸಿಕ್ಕಾಪಟ್ಟೆ ಗಾಳಿ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ಹೊರಗಡೆ ನನಗೆ ಗೊತ್ತಿಲ್ಲ, ಹೊರಗಡೆ ಗಾಳಿ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಕೂದಲನ್ನ ಆರಿಸ್ಕೊಳ್ಳೋಣ ಅಂತ ಬಂದೆ. ಸೊ ನಂದು ಏನು ಸ್ನಾನ ಆದಮೇಲೆ ನೀವು ಹೇರ್ ನೋಡಬೇಕು, ಫುಲ್ ಕರ್ಲಿ ಹಿಂಗೆ ಇರುತ್ತೆ. ತುಂಬ ಜನ ನಿಮ್ಮ ಹೇರ್ ಕೇರ್ ವಿಡಿಯೋ ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ನೋಡಿರ್ತೀರ ನನ್ನ ಹೇರು ಹೆಂಗಿತ್ತು ಅಂತ. ಸ್ಟ್ರೈಟ್ನಿಂಗ್ ಮಾಡಿಸಿ, ಸ್ಮೂತ್ನಿಂಗ್ ಮಾಡಿಸಿ, ಸಿಕ್ಕಾಪಟ್ಟೆ ಹೇರೆಲ್ಲ ಹಾಳಾಗಿ ಮತ್ತು ಹೇರ್ ಕಟ್ ಮಾಡಿಸಿದೆ. ಆಫ್ಟರ್ ಡೆಲಿವರಿನೂ ಹೇರ್ ಕಟ್ ಮಾಡಿದೆ, ಯಾಕಂದರೆ ಇದು ಹೇರ್ ಗ್ರೋತ್ ಆದಮೇಲೆ ಬಾಲದ ಥರ ಬೆಳ್ಕೊಂಡು ಹೋಗ್ತಿತ್ತು. ಇದು ಕಂಪ್ಲೀಟ್ ಡ್ರೈ ಆದಮೇಲೆ ನಾನು ತೋರಿಸ್ತೀನಿ. ಆ್ಯಂಡ್ ತುಂಬ ಜನ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾಯಿದ್ರಿ. ಇವಾಗ ಲಾಸ್ಟ್ ವೀಕ್ ನಾನೇ ಹೇರ್ ಆಯಿಲ್ ಎಲ್ಲ ರೆಡಿ ಮಾಡಿದ್ದೀವಿ, ಅದನ್ನು ವಿಡಿಯೋ ವೆರಿ ಸೂನ್ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಪಾಪಗೆ 6 ಮಂತ್ ಕಂಪ್ಲೀಟ್ ಆಯಿತು. ರಾಗಿ ಸರಿನ ಯಾವ ರೀತಿ ಮಾಡಿಸಿದ್ದೀರಾ, ಏನು ಫುಡ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರಿ. ರಾಗಿ ಸರಿನ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀವಿ, ಹಾಗೆ ರಾಗಿ ಸರಿನ ನಾನು ನನ್ನ ಮಗನಿಗೆ ಹೇಗೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಆದಷ್ಟು ಶೇರ್ ಮಾಡಿ, ಯಾಕಂದರೆ ನ್ಯೂ ಮಾಮ್ಸ್ ಫಸ್ಟ್ ಬೋರ್ನ್ ಏನಿರುತ್ತೆ ಅಲ್ವಾ, ಅವರಿಗೆ ಸ್ವಲ್ಪ ಕನ್ಫ್ಯೂಷನ್, ಯಾರಾದರೂ ಹೇಳ್ಕೊಡೋರಿಲ್ಲ ಅಂದರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅಮ್ಮ ಇದ್ರು ಅಂತಂದರೆ ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಬಟ್ ನಾನು ಬುಜ್ಜಿಗೆ ಏನೇನು ಹಾಕಿರಲಿಲ್ಲ, ಪರಮ್ಗೆ ಏನೇನು ಆ್ಯಡ್ ಮಾಡಿದ್ದೀನಿ, ತುಂಬ ವೆರೈಟಿ ಆ್ಯಡ್ ಮಾಡಿದ್ದೀನಿ ಈ ಸಲ ಪರಮ್ಗೆ. ಸೊ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಏನೋ ಒಂಥರ ಫ್ರೆಶ್ ಅನ್ನೋ ಥರ ಫೀಲು, ಇವಾಗಿನ ಗಾಳಿ ತೊಗೊಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಏನೋ ಒಂಥರ. ಸೊ ನಾನು ಪರಮ್ ಮಲಗಿದ್ದಾನಲ್ಲ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋನು ಸ್ಟಾರ್ಟ್ ಮಾಡುವ ಅಂತ ಅಂದ್ಬಿಟ್ಟು ಬಂದೆ. ಎಷ್ಟೇ ಆರಿಸಿದ್ರು ನ್ಯಾಚುರಲ್ ಆಗಿ ಕೂದಲು ಒಣಗೋಕೋದು ಡ್ರೈಯರಲ್ಲಿ ಒಣಗಿಸೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ನನ್ನ ಕೂದಲು ಇವಾಗ ಸ್ನಾನ ಮಾಡಿದ್ದೀನಿ ಅಂದರೆ ನಾಳೆನೇ ಫುಲ್ ಎಲ್ಲ ಬೌನ್ಸಿ ಆಗೋದು. ಇವಾಗ ಒಳ್ಳೆ ಹಿಂಗೆ ಇರುತ್ತೆ ನೀವು ಎಷ್ಟೇ ಒಣಗಿಸಿದ್ರು ಅದಕ್ಕೂ ಫ್ರೆಶ್ನೆಸ್ ಫೀಲ್ ಆಗಬೇಕು. ಅವಾಗಲೇ ಅದೊಂಥರ ಚೆನ್ನಾಗಿ ಕಾಣೋದು. ಬನ್ನಿ ಇವಾಗ ಹೋಗೋಣ, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಪಾಪುಗೆ ಅಂತ ಹೇಳ್ಬಿಟ್ಟಾದ್ರೆ 7 ತಿಂಗಳು ಮಕ್ಕಳಿಗೆ ರಾಗಿ ಸರಿನ ರೆಡಿ ಮಾಡ್ತಾ ಇರೋವಂಥದ್ದು. 7 ತಿಂಗಳು ಆದಮೇಲೆ 6 ತಿಂಗಳು ತುಂಬ 7ನೇ ತಿಂಗಳಾದಮೇಲೆ ಏನೆಲ್ಲ ಕೊಡ್ಬೋದು ಅನ್ನೋದಕ್ಕೋಸ್ಕರ ನಾವು ರಾಗಿ ಸರಿಗೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ಒಂದು 1/4 kg ತೊಗರಿಬೇಳೆನ ತೊಗೊಂಡಿದ್ದೀನಿ. ಈ ಕಲರ್ ನೋಡಿ, ಈ ಥರ ಕಲರ್ದು ತೊಗರಿಬೇಳೆ ತಗೋಬೇಕು. ಇದು ಆರೆಂಜ್ ಕಲರ್ ಇರುತ್ತಲ್ಲ, ಆರೆಂಜ್ ಕಲರ್ ಇರುತ್ತೆ ನೋಡಿ. ಇದನ್ನು ತಗೊಂಡಿದ್ದೀನಿ. ತಗೊಂಡು ಸ್ವಲ್ಪ ಬೆಚ್ಚಗೆ ಹುರ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಕೂಡ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸು. ಮತ್ತು ರಾಗಿನ ಮೊಳಕೆ ಕಟ್ಟೋದನ್ನ ತೋರಿಸ್ತಿಲ್ಲ, ಮೊಳಕೆನ ಕಟ್ಟಿ ಅದನ್ನ ಒಣಗಿಸಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಅಂದರೆ ನೆರಳಲ್ಲಿ ಒಣಗಿಸ್ಕೊಂಡಿದ್ದೀವಿ, ತೋರಿಸೋಣ. ಇದಕ್ಕೆ ಅಕ್ಕಿ ಹಾಕ್ಬೇಕು ಇವಾಗ. ಇದಕ್ಕೆ ಒಂದು 1/4 kg ಅಷ್ಟು ಅಕ್ಕಿ ಹಾಕ್ಕೊಳ್ತೀನಿ. ಈ ಟೈಮಲ್ಲಿ ಮಕ್ಕಳಿಗೆಲ್ಲ ಬೇಕಲ್ವ, ಹಾಗಾಗಿ ಬೇಳೆ, ಜೀರಿಗೆ, ಮೆಣಸು, ಅಕ್ಕಿ, ರಾಗಿ, ಡ್ರೈ ಫ್ರೂಟ್ಸ್ ಎಲ್ಲ ಏನೆಲ್ಲ ಹಾಕ್ತೀವಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಒಂದು 1/4 kg ಅಷ್ಟು ಬೇಳೆ ಮತ್ತು 1/4 kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಇವಾಗ ರಾಗಿನ 1 kg ತಗೊಂಡಿದ್ದೀನಿ ನಾನು, ಮೊಳಕೆ ಬರ್ಸ್ಕೊಂಡು. ಮತ್ತು ಇದು ರಾಗಿನ ತೊಳೆದು ನೀಟಾಗಿ ಚೂರೇ ಮೊಳಕೆ ಬರುತ್ತಲ್ಲ, ಆ ಥರ ಮೊಳಕೆ ಬಂದಮೇಲೆ ನೆರಳಲ್ಲಿ ಒಣಗಿಸಿರೋದು. ಕಂಪ್ಲೀಟಾಗಿ ಇದು ಒಣಗಿದೆ. ಈ ಥರನೇ ಮಕ್ಕಳಿಗೆ ನೆರಳಲ್ಲಿ ಒಣಗಿಸಿ ನಾವು ಸರಿನ ಮಾಡ್ಕೋಬೇಕು. ಅಂದರೆ ಇಷ್ಟು ದಿನ ಅವನಿಗೆ ಪ್ಲೇನ್ ಸರಿ, ರಾಗಿಯಲ್ಲಿ ಸರಿ ಮಾಡಿಕೊಡ್ತಾ ಇದ್ವಿ. ಇವಾಗ 6 ಮಂತ್ ಎಲ್ಲ ಕಂಪ್ಲೀಟ್ ಆದಮೇಲೆ 7 ಮಂತ್ ಬೀಳುತ್ತಲ್ಲ, ಅವಾಗ ಈ ಥರ ಡ್ರೈ ಫ್ರೂಟ್ಸು, ಕಾಳುಗಳು ಎಲ್ಲನೂ ಹಾಕಿ ಕೊಡೋದು. ಸೊ ಈ ರಾಗಿ ರೆಡಿ ಆಗಿದೆ ನೋಡಿ. ಇದು ಬಂದು ರಾಗಿ. ಮಕ್ಕಳಿಗೆ ರಾಗಿ ತಗೋಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ, ಚೆನ್ನಾಗಿರೋ ರಾಗಿನ, ಕೆಂಪು ರಾಗಿ ಬರುತ್ತಲ್ಲ ಅದು ನೋಡ್ಕೊಂಡು ತಗೊಳ್ಳಿ. ಮತ್ತು ಇದು ಮೊಳಕೆ ಬರ್ತೀವಿ ಅಂತ ಜಾಸ್ತಿನೂ ಬರ್ಸಂಗಿಲ್ಲ. ಇದನ್ನು ಚೆನ್ನಾಗಿ ತೊಳೆದು ಮತ್ತು ನೆನೆಸಿ ಅದು ಮೊಳಕೆ ಬರಲಿಕ್ಕೆ ಕಟ್ಟಿದ ಮೇಲೆ ನಾವು ಬೆಳಗ್ಗೆ ಟೈಮು ಮೊಳಕೆ ಬರಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡೋದು. ಅದು ಒಂದು 3 ಗಂಟೆ ಹೊತ್ತಿಗೆಲ್ಲ ಚೆನ್ನಾಗಿ ಸ್ವಲ್ಪ ಅದು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಎತ್ತಿ ನೆರಳಲ್ಲಿ ಈ ಥರ ಒಂದು ಬಟ್ಟೆ ಮೇಲೆ ಒಣಗಾಕೊಬಿಟ್ರೆ ಸಾಕು. ಇದು ನೀರಲ್ಲೇ ಎಳ್ಕೊಳ್ಳುತ್ತೆ. ಅವಾಗ ಇದು 2 ದಿನ ನೀಟಾಗಿ ನೆರಳಲ್ಲೇ ಒಣಗಿಸಿ 3ನೇ ದಿನಕ್ಕೆ ನಾನೇನು ಮಾಡಿದೆ, ಬೆಳಗ್ಗೆ ಟೈಮ್ ಅಷ್ಟೊತ್ತಿಗೆ ಬಿಸಿಲು ಬಂದಿರ್ತಲ್ಲ, ಅದು ಮನೆ ಬಾಗಿಲಲ್ಲೇ ಇಲ್ಲೇ ಹಾಕೊಂಡಿದ್ದೆ. ಅದು ಸ್ವಲ್ಪ ಬೆಚ್ಚಗೆ ಆಗಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಬೇಕು ಅಂದರೆ ಹುರ್ಕೋಬೋದು, ಇದನ್ನು ಉರಿತೀನಿ ಅಂದರೆ. ಇದು ಚೆನ್ನಾಗಿ ಒಣಗಿರೋದ್ರಿಂದ ನಾನು ಇದನ್ನು ಉರಿತಾ ಇಲ್ಲ, ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಣಗಿದೆ ಅಲ್ವಾ, ಹಾಗಾಗಿ ಇದರೊಳಗಡೆ ಸೇರಿಸ್ಕೊಳ್ಳೋಣ. ಇವಾಗ ಮಕ್ಕಳಿಗೆ ಯಾವುದೇ ಮಾಡಿದ್ರು ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡು ನೀಟಾಗಿ ಮಾಡಿಸ್ಕೋಬೇಕಲ್ವ, ಹಾಗಾಗಿ ಇವಾಗ ಇದಿಷ್ಟನ್ನು ಮಾತ್ರ ಪೌಡ್ರ್ ಮಾಡಿಸ್ಕೊಳ್ಬೇಕು. ಒಬ್ಬರು ಏನು ಮಾಡ್ತಾರೆ, ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೊಳಗಡೆ ಹಾಕಿ ಪೌಡ್ರ್ ಮಾಡಿಸ್ಕೊಳ್ತಾರೆ. ನಾನು ಆ ಥರ ಮಾಡಿಸ್ಕೊಳ್ಳಲ್ಲ, ಅದು ವೇಸ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಅದು ಆಯಿಲ್ ಇರೋದ್ರಿಂದ
ನಾವು ಹಾಕೋದು ಇದ್ರ ಜೊತೆ ಪೌಡ್ರಾಗಿ ಬರಲ್ಲ, ಅದೆಲ್ಲ ಅಲ್ಲಿ ಮಿಷಿನಲ್ಲಿ ಹಾಕ್ತಾರಲ್ಲ ಅಲ್ಲೇ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಇದಿಷ್ಟನ್ನು ಮಾತ್ರ ನೀಟಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಇದ್ರ ಜೊತೆ ಡ್ರೈ ಫ್ರೂಟ್ಸ್ನ ನಾನು ಬೇರೆ ಸಪ್ರೇಟೇ ಪೌಡ್ರ್ ಮಾಡ್ಕೊಳ್ತೀನಿ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ರಾಗಿದೆಲ್ಲ ತೋರಿಸಿದ್ನಲ್ಲ, ಅದು ಸಪ್ರೇಟ್ ನಾವು ಏನು ಪೌಡರ್ ಮಾಡಿಸ್ತೀವಿ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಮನೆಯಲ್ಲೇ ನಾವು ಗ್ರೈಂಡ್ ಮಾಡ್ಕೊಳ್ಳೋದು. ಇದಕ್ಕೆ ವಾಲ್ನಟ್ ಹಾಕಿದ್ದೀವಿ, ಬಾದಾಮು, ಪಿಸ್ತಾ ಮತ್ತು ಗೋಡಂಬಿ. ಇನ್ನೇನು ಇಷ್ಟ ಅಲ್ವಾ? ಇಷ್ಟೇ. ಮತ್ತೆ ಇದೆಯಲ್ಲ ಯಾವುದಿಲ್ಲ, ಮಕಾನ ತರಿಸಿದ್ದೀನಿ. ಮಕಾನೂ ಇದೆಲ್ಲ ಫ್ರೈ ಆದ್ಮೇಲೆ ಅದನ್ನು ಸಪ್ರೇಟ್ ಫ್ರೈ ಮಾಡಿಕೊಂಡು ಬೇಕು ಅಂದರೆ ಇದ್ರ ಜೊತೆನೂ ಫ್ರೈ ಮಾಡ್ಬೋದು, ಇಲ್ಲ ಪೌಡರ್ ಜೊತೆನೂ ಮಾಡ್ಬೋದು. ಇಲ್ಲ ರಾಗಿ ಜೊತೆ ಹಾಕ್ಬಿಡ್ತೀನಿ ಮಕಾನ. ಅದೆಲ್ಲ ಮಕ್ಕಳಿಗೆ ತುಂಬಾ ಕ್ಯಾಲ್ಶಿಯಂ, ಪ್ರೋಟೀನು ಎಲ್ಲ ಸಿಗುತ್ತೆ ಅಲ್ವಾ. ಸೊ ಡ್ರೈ ಫ್ರೂಟ್ಸ್ ಇಷ್ಟ ಆಗ್ತಾ ಇದೀವಿ ನೋಡಿ. ಅದು ಎಷ್ಟು ತಿಂಗಳು ಬರ್ಬೋದು ಮಮ್ಮಿ ಪೌಡರು? ಡಿಪೆಂಡ್ಸ್ ಆನ್. ಒಂದು ತಿಂಗಳು ಬರ್ಬೋದನೋ. ಒಂದು ತಿಂಗಳು ಬರುತ್ತೆ ಅಂತ ಅನ್ಕೊಳ್ಳಿ. ಇಷ್ಟು ಡ್ರೈ ಫ್ರೂಟ್ ತಿಂಗಳಲ್ಲೇ ಬರಲಿ ಬಿಡೋದು, ಇಲ್ಲ ನೀಟಾಗಿ ಇಟ್ಕೊಳ್ಳೋದಲ್ವಾ, ಕ್ಲೀನಾಗಿ. ಅದು ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಬರಲಿ. ಎಸ್. ಇದನ್ನದು ಸಪ್ರೇಟ್ ಮಾಡ್ಕೊಂಡು ನಾವು ಪಾಪಗೆ ಇಟ್ಟು ಮಾಡ್ತಾ ಇರ್ತೀರ ಆ ಟೈಮಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಆಯಿತು. ಹಾಕೊಂಡು ಮಿಕ್ಸ್ ಮಾಡೋದು. ಮಕ್ಕಳಿಗೆಲ್ಲ ಕ್ಯಾಲ್ಸಿಯಂ ಶಕ್ತಿ ಎಲ್ಲ ಬರಬೇಕಲ್ಲ ಪುಟ. ಎಸ್. ಬರೀ ರಾಗಿಯಿಂದ ಮಾಡಿ ತಿನ್ಸೋದ್ರಲ್ಲೇ ಅಷ್ಟೇನು ಸಿಗಲ್ಲ. ರಾಗಿ ಜೊತೆ ಹಾಕ್ಬೇಕಾಗಿರೋಂಥದ್ದೆಲ್ಲ ಹಾಕ್ಬೇಕು. ಅದಕ್ಕಿಂತ ಸ್ವಲ್ಪ ಮೆಂತೆ ಹುರಿದು ಹಾಕ್ಬೇಕು, ಸ್ವಲ್ಪ ಮೆಂತೆ ಹಾಕಬೇಕು, ಮಕಾನ ಎಲ್ಲ ಸೇರಿಸ್ಬೇಕು. ಸೊ ಕಂಪ್ಲೀಟ್ ಆಗುತ್ತಲ್ಲ ಅವಾಗ ತೋರಿಸ್ತೀನಿ. ಸೊ ಇವಾಗ ಎಲ್ಲನೂ ಫ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಿಸಿ ಆಗೋಂಗೆ ಫ್ರೈ ಮಾಡ್ಕೋಬೇಕು. ನಾವು ಮಕ್ಕಳು ಮಾಡೋದು ಎಲ್ಲ ಫಸ್ಟ್ ಕ್ವಾಲಿಟಿದೆ, ಚೆನ್ನಾಗಿರೋದೇ ತೊಗೋಬೇಕು. ಆದಷ್ಟು ಚೆನ್ನಾಗಿರೋದು ತೊಗೊಳ್ಳಿ. ಹೌದು. ನೀವು ಒಂದೇ ಸಲ ಇಷ್ಟು ಸ್ಟಾರ್ಟ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೂ ಸ್ವಲ್ಪ ಸ್ವಲ್ಪನೂ ಮಾಡಿಸ್ಕೋಬೋದಲ್ಲ. ಎಲ್ಲ ಮಾಡೋದು ಮಾಡ್ತೀವಿ, ಪ್ರೊಸೆಸ್ ಎಲ್ಲ ಮಾಡ್ತೀವಿ. ಕರೆಕ್ಟಾದ ರೀತಿಲಿ ಮಾಡಿಸಿಟ್ಕೊಬಿಟ್ರೆ ಬೆಸ್ಟ್ ಅಲ್ಲ ಪುಟ್ಟ, ಏನಾಗಲ್ಲ. ಅದರ ಕ್ಲೀನಾಗಿ ತಗೊಬಂದು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೋಬೇಕು. ನೀಟಾಗಿ ಚೆನ್ನಾಗಿ ಮಾಡಿ ಮೊಳಕೆ ಕಟ್ಟಿಸಿ ಅದನ್ನೆಲ್ಲ ಪ್ರೊಸೀಜರ್ ಇರುತ್ತೆ. ಇದನ್ನು ಅಷ್ಟೇ ಮಕಾನೂ ಎಷ್ಟು ಬೇಕಷ್ಟು ನೋಡಿಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೆಶ್ ಮಾಡಿದ್ರೆ ಪಟ್ ಅಂತ ಅದು ಸೌಂಡ್ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಷ್ಟು ಚೆನ್ನಾಗಿ ಬಿಸಿ ಮಾಡಬೇಕು ಇದನ್ನು. ಎಸ್ ಫ್ರೆಂಡ್ಸ್, ಇವಾಗ ಮಕಾನ ಮತ್ತು ಮೆಂತ್ಯ ಎರಡನ್ನೂ ರೋಸ್ಟ್ ಮಾಡಿದಾಗಿದೆ. ಇವಾಗ ಇದನ್ನು ರಾಗಿ ಏನಿದೆ ಅಲ್ವ ಅದ್ರ ಜೊತೆ ಮಿಕ್ಸ್ ಮಾಡಿ ಪೌಡರ್ ಮಾಡಿಸ್ಬೇಕು. ನೋಡಿ ಈ ಥರ ಎಷ್ಟು ಅದು ಪೌಡ್ರ್ ಆಗ್ಬಿಡುತ್ತೆ ಪ್ರೆಸ್ ಮಾಡಿದ್ರೆ. ಅಂದರೆ ಈ ಥರ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದನೇ ಈ ಥರ ಅದೆಲ್ಲ ಮೆತ್ತೆ ಮೆತ್ತೆ ಇರುತ್ತೆ, ನೀಟಾಗಿ ಹುರ್ಕೋಬೇಕು. ಹೌದು ನೋಡಿ ಈ ಥರ ನಾವೇ ಪೌಡ್ರ್ ಮಾಡ್ಬೋದು. ಪರ್ಫೆಕ್ಟ್. ಇವಾಗ ನೋಡ್ಬೇಕಲ್ಲ. ಇದೆಲ್ಲ ಆದಮೇಲೆ ಇದನ್ನು ಪೌಡರ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂದರೆ 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಅಂದರೆ ನಿಮ್ಮ ಮಕ್ಕಳು ಹೆಂಗೆ ತಿಂತಾರೆ ಅದ್ರ ಮೇಲೆ ಡಿಪೆಂಡು. ಇದಕ್ಕೆ 2 ಸ್ಪೂನಷ್ಟು ಈ ಸರಿನ ಹಾಕಿ ಪೌಡರ್ನ ಹಾಕ್ಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ ಪೌಡರ್ ಏನು ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದು. ಈ ಪೌಡರ್ನ ಎಷ್ಟು ಬೇಕಷ್ಟು ನೋಡಿ, ನನಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಅಷ್ಟನ್ನ ಹಾಕ್ಬಿಟ್ಟು 1ರಿಂದ ಇನ್ನೊಂದು ಸಣ್ಣ ಕಾಳಷ್ಟು ಸಾಲ್ಟು, ಅಂದರೆ ಇದು ಸಾಲ್ಟ್ ಅಂತ ಅನಿಸ್ಬಾರ್ದು ಮಕ್ಕಳಿಗೆ, ಟೇಸ್ಟ್ಗೆ ಅಷ್ಟೇ, ಬಟ್ ಸಾಲ್ಟ್ ಆಗಿರಲ್ಲ ಇದು. ಇದನ್ನು ಚೆನ್ನಾಗಿ ಇವಾಗ ಫಸ್ಟು 1 ಮಿನಿಟಷ್ಟು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನಂತರ ಫುಲ್ ಲೋ ಫ್ಲೇಮ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಆಟೋಮೆಟಿಕ್ ಅದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ನೋಡ್ಕೊಂಡೇ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಡ್ರೈ ಫ್ರೂಟ್ ಪೌಡರ್ ಆಗಿರ್ಬೋದು, ನಾವು ರಾಗಿ ಸರಿಗೆ ಹಾಕಿರೋದೆಲ್ಲ ತುಂಬಾ ಮಕ್ಕಳು ಗ್ರೋತ್ಗೆ ಮತ್ತು ಅವರ ಮೆಂಟಲ್ ಡೆವಲಪ್ಮೆಂಟ್ಗೆ ಮತ್ತು ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೋಡ್ತಿದ್ದೀರಲ್ವಾ, ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಿದೆ, ತಿಕ್ಕ ಆಗ್ತಿದೆ. ನಿಮ್ಗೇನಾದರೂ ತುಂಬಾ ಗಟ್ಟಿ ಆಗ್ತಿದೆ ಮಗುಗೆ, ಸ್ಟಾರ್ಟಿಂಗಲ್ಲಿ ನಾವು ಇದೆಲ್ಲ ಕೊಡಲ್ಲ. ಸ್ಟಾರ್ಟಿಂಗ್ 6 ಮಂತ್ ನಾನು ನನ್ನ ಮಗನಿಗೆ 5.5 ಮಂತ್ಗೆ ಶುರು ಮಾಡಿದ್ವಿ. ಆವಾಗ ಪ್ಲೇನ್ ರಾಗಿನ ಕಡಿದ್ಬಿಟ್ಟು ಅದನ್ನು ತುಂಬಾ ತೆಳ್ಳಗೆ ಗಂಜಿ ಎಲ್ಲ ಮಾಡ್ತೀವಲ್ಲ ಅಷ್ಟು ತೆಳ್ಳಗೆ ಮಾಡಿ ತಿನ್ನಿಸ್ತಾ ಇದ್ದಿದ್ದು. ಇವಾಗ ಸ್ವಲ್ಪ ತಿಕ್ನೆಸ್ ಆಗಿ ಇರಲಿ ಅಂತ ಅಂದ್ಬಿಟ್ಟು, ಅಂದರೆ ಅವನಿಗೆ ಮಂತ್ ಕಂಪ್ಲೀಟ್ ಆಗ್ತಾ ಸ್ವಲ್ಪ ತಿಕ್ನೆಸ್ನ ಜಾಸ್ತಿ ಮಾಡ್ಕೋತೀವಿ ಅಷ್ಟೇನೆ. ನಿಮಗೇನಾದರೂ ತುಂಬ ಗಟ್ಟಿ ಆಗ್ತಿದೆ ಅಂತಂದರೆ ಬಿಸಿ ನೀರನ್ನ ಸೇರಿಸ್ಕೊಂಡು ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಲ್ವಾ, ಅದು ಒಂಥರ ಮೇಣದ ಥರ ಆಗಬೇಕು. ಮಕ್ಕಳಿಗೆ ನಾವು ಹೈ ಫ್ಲೇಮಲ್ಲಿ ಜಾಸ್ತಿಯಾಗಿ ಮಾಡಿ ಗಟ್ಟಿ ಮಾಡಿ ತಿನ್ನಿಸ್ಬಿಟ್ರೆ ಹೊಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದು ಚೆನ್ನಾಗಿ ಕುಕ್ ಆಗಲ್ಲ, ಬೇಯಬೇಕು ಅಲ್ವಾ. ಸೊ ಹಾಗಾಗಿ ರಾಗಿ ಸರಿನ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಮಕ್ಕಳ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ಅಂಶಗಳನ್ನೂ ಸೇರಿಸಿದ್ದೀವಿ ಆಲ್ಮೋಸ್ಟ್. ಅಕ್ಕಿ, ರಾಗಿ, ಬೇಳೆ, ಮೆಂತ್ಯ, ಗೋಧಿ ಮತ್ತು ಇನ್ನು ಡ್ರೈ ಫ್ರೂಟ್ಸು ಎಲ್ಲನೂ ಇರೋದ್ರಿಂದ ಮಕ್ಕಳು ಮೆಂಟಲ್ ಡೆವಲಪ್ಮೆಂಟ್ ಆಗಿರ್ಬೋದು, ವೆಯ್ಟ್ ಗೇನ್ಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಟ್ರೈ ಮಾಡಿ. ನಾನು ಈ ಥರ ಮಾಡಿ ಒಂದು ಬೌಲ್ಗೆ ಹಾಕಿ ಅವನಿಗೆ ತಿನ್ನಿಸ್ತೀನಿ. ಖಂಡಿತವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ರಾಗಿ ಸರಿನ ಕೇಳ್ತಾಯಿದ್ರಿ ಏನೇನು ಹಾಕ್ತೀರಾ ಅಂತ. ಸೊ ಇದು ನಿಮ್ಗಳಿಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಶೇರ್ ಮಾಡಿ.